ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಿರಿಯ ನಾಗರಿಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರಾದ ಈರಣ್ಣ ರೀತಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಮ್ಮಣ್ಣ ಬಾಳೆಕಾಯಿಯವರು ನಿರ್ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚನ್ನವೀರಯ್ಯ ಲಕೋಂಡೆ ಮಠ್, ಹೇಮಗಿರಿ ಮಠ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಶಕುಂತಲಾ ಅಳಗವಾಡಿಯವರು, ಚೆನ್ನಪ್ಪ ಕೋಲ್ಕರ್, ಸುರೇಶ್ ರಾಚನಾಯಕರ್, ಎಂಕೆ ಕಳ್ಳಿಮಠ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಿಂದ ಹಿರಿಯ ನಾಗರಿಕರಿಗೆ ಕಾನೂನು ಜಾಗೃತಿ ಮೂಡಿಸಲಾಯಿತು. ಕುಟುಂಬಗಳು ಎಲ್ಲ ದೊಡ್ಡ ದೊಡ್ಡ ಕುಟುಂಬಗಳು ಮತ್ತೆ ಎಲ್ಲರೂ ಒಬ್ಬರಿಗೊಬ್ಬರು ಗುರು ಹಿರಿಯರಿಗೆ ಮನೆಯೊಳಗೆ ತಂದು ಈಗಲಾಗ ಏನಾಗಿದೆ, ಈ ಮಾಡರ್ನೈಸೇಷನ್ ಅನ್ನೋದು ಏನು ಬಂದ್ಬಿಟ್ಟದ, ಟೆಕ್ನಾಲಜಿ ಅನ್ನೋದು ಏನು ಬೆಳ್ಕೊಂಡು ಹೊಂಟದ, ಆ ಸ್ಪೀಡ್ನಲ್ಲಿ ನಾವೆಲ್ಲರೂ ಏನಾಗ್ಬಿಡ್ತೀವಿ ಅಂದ್ರೆ ಈಗ ಮಾಡರ್ನೈಸೇಷನ್, ಫೋನು, ಮೀಡಿಯಾ, ಮೊಬೈಲು ಇವೆಲ್ಲ ಬಂದು ತಂತ್ರಜ್ಞಾನ ಎಲ್ಲ ಬೆಳ್ಕೊಂಡು ಹೋಗೋದಂಗೆ ನಾವೆಲ್ಲ ಯಾರ ಹತ್ರ ಈಗ ಟೈಮ್ ಇಲ್ಲ. ಮತ್ತೆಲ್ಲರೂ ಅವೇರ್ನೆಸ್ ಐತಿ, ಈಗ ಹಿಂಗಂದ್ರೆ ಹಿಂಗೆ ಕಾನೂನು ಎಲ್ಲ ನಮಗೂ ಗೊತ್ತೈತಿ ಅನ್ನೋ ಲೆವೆಲ್ಗೆ ನಾವೆಲ್ಲರೂ ಬಂದುಬಿಟ್ಟಿದ್ದೀವಿ. ಆದ್ದರಿಂದ ಯಾರು ಮಾತು ಕೇಳೋದಾಗ, ಈಗ ಟೀಚರ್ ಮಾತು ಕೇಳುವಾಗಲಿ, ಮನೆಯೊಳಗೆ ಹಿರಿಯರ ಮಾತು ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಈಗ ಮೊದಲು ನಮಗೆಲ್ಲ ಸೈಬರ್ ಕ್ರೈಮ್, ಇವತ್ತು ನಾವೆಲ್ಲರೂ ಮೊಬೈಲ್ ಒಳಗೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀವಿ, ATM ಕಾರ್ಡ್ ಯೂಸ್ ಮಾಡ್ತೀವಿ, ಚೆಕ್ ಬುಕ್, ಮೊದಲು ನಾವು ಚೆಕ್ ಬುಕ್ಕು ವಿಡ್ರಾಲ್ ಫಾರ್ಮ್ ತುಂಬಿ ಲೈನ್ ಹಚ್ಚಿ ನಿಂತ್ಕೊಂಡು ದುಡ್ಡು ತೊಗೊಂಡ್ಬರ್ತಿದ್ವಿ. ಆ ರೀತಿ ಅನನುಕೂಲ ಆಗಬಾರ್ದು, ಟೆಕ್ನಾಲಜಿ ಮುಂದೆ ಹೋಗಿದೆ ಅಂಥೇಳಿ ಈಗೆಲ್ಲ ನಮಗೆ ಫೋನ್ಪೇ, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್ ಮತ್ತು ATM ಕಾರ್ಡು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅವು ATM ಕಾರ್ಡ್ಗಳು ನಾವು ATMಗೆ ಹೋಗಿ ಯೂಸ್ ಮಾಡುವಾಗ ನಮ್ಮಂಥವ್ರನ್ನ ಏನು ಮಾಡ್ತಾರೋ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ಮತ್ತೊಂದು ATM ಕಾರ್ಡ್ ಸೇಮ್ SBIದು ಎಲ್ಲ ಸೇಮ್ ATM ಕಾರ್ಡ್ ಇರ್ತಾವೆ, KVG ಬ್ಯಾಂಕಿನೂ ಎಲ್ಲ ಸೇಮ್ ಇರ್ತಾವೆ, ಸಿಂಡಿಕೇಟ್ ಬ್ಯಾಂಕಿನೂ ಎಲ್ಲ ಸೇಮ್ ಇರ್ತಾವೆ, ಕಲರ್ ಒಂದೇ ಇರ್ತಾವೆ. ಅದಕ್ಕೆ ನೀವು ತೊಗೊಂಡೋಗಿ ಹಾಕುವಾಗ ಇಲ್ಲ ಹಿಂಗಲ್ಲ, ಹಿಂಗೆ ತೆಗಿವಲ್ಲ, ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು ಅಂತ ಬಂದು ಅದು ತೆಗೆದು ಕೊಟ್ಟಂಗೆ ಮಾಡಿ ಕಾರ್ಡ್ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ. ಸೇಮ್ ಕಾರ್ಡನ್ನು ನಿಮ್ಗೆ ಇನ್ನೊಂದು ಕೊಟ್ಟು ಬಿಡ್ತಾರೆ. ಅದನ್ನು ನೀವು ಅವಸರದಾಗ ನೋಡೋದಿಲ್ಲ, ಮತ್ತೆ ನೀವು ಅಷ್ಟು ನಂಬರ್ ನೋಡಿ ಓದಿ ಕಿಸೆದಾಗ ಇಟ್ಕೊಳ್ಳೋದಿಲ್ಲ, ಏನಿಲ್ಲ. ಅದು ಹಂಗೆ ನೋಡಿ ನೀವು ಅವಸರದಾಗ ದುಡ್ಡು ತೊಗೊಂಡು ಬಸ್ ಏನೋ ಹೋಗೋದಿರ್ತೈತಿ, ಇಲ್ಲ ಎಲ್ಲರೂ ಮುಂದೆ ಹುಬ್ಳಿಗೆ ಹೋಗ್ಬೇಕು, ಅರ್ಜೆಂಟಾಗಿ ಆ ಗಾಡಿಗೆ ಹಚ್ಚಿ ಹೋಗ್ಬಿಡ್ತೀವಿ ನಾವು. ಅವಾಗ ಕಾರ್ಡ್ ನಿಮ್ಮದು ಅವ್ನ ಕಡೆ ಉಳಿತೈತಿ, ಅದ್ರ ಪಾಸ್ವರ್ಡ್ ನೀವು ಹೇಳಿರ್ತೀರಿ, ಅದು ತೋರ್ತಾನ. ಈ ATMನಾಗ ದುಡ್ಡು ತೆಗಿದಿಲ್ಲ ಅವ, ಮತ್ತೊಂದು ATMನಾಗ ಹೋಗಿ ದುಡ್ಡು ತೆಗಿತಾನ, ನಿಮ್ದೆಲ್ಲ ಅಕೌಂಟ್ ಖಾಲಿ ಮಾಡ್ತಾನೆ. ಆದರೆ ಇನ್ನೇನು ಬರೋದಿಲ್ಲ ಅಂದಮೇಲೆ ಆ ಕಾರ್ಡ್ ತೊಗೊಂಡೋಗಿ ಮತ್ತೊಬ್ಬ ಕೊಡ್ತಾನೆ, ಅವನ ಕಡೆ ಮತ್ತೊಂದು ಇಸ್ಕೊತಾನೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಲಕ್ಷ್ಮೇಶ್ವರದಾಗ ಒಂದು ಮಾಡಿದ್ರೆ ಹುಬ್ಳ್ಯಾಗ ಮಾಡ್ತಾರೆ, ಹುಬ್ಳಿಯಿಂದ ಮುಂದೆ ಬೆಳಗಾವಾಗ ಹಿಂಗೆ ಮಾಡ್ಕೊಂತ ಹೋಗಿಬಿಡ್ತಾರೆ ಅವರು. ಅವ್ರ ಟೀಮನ್ನು ಇರ್ತಾವೆ, ಅವರು ಒಂದು ಮಹಾರಾಷ್ಟ್ರದಿಂದ ಇಲ್ಲ ಆಂಧ್ರದಿಂದ ಬಂದು ಹಿಂಗೆ ಈ ರೀತಿಯಾಗಿ ಮಾಡ್ತಿರ್ತಾರೆ. ಮತ್ತು ಈ OTPಗಳನ್ನ ಕೇಳ್ತಾರೆ, ಫೋನ್ ಮಾಡಿ ಲೋನ್ ಕೊಡಿಸ್ತಾನೋ ಇಲ್ಲ ಮತ್ತೊಂದು ಯಾವ್ದಾದ್ರು ಗೌರ್ಮೆಂಟ್ ಇದನ್ನು ಹೇಳ್ತಾನೋ ಅಂತೇಳಿ ಎಲ್ಲ ನಿಮಗೆಲ್ಲ ಮೊದಲು ಮೆತ್ತಗೆ ಮಾತಾಡ್ತಾರೆ. ಮಾತಾಡಿ ನಿಮ್ಮನ್ನು ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಕಡೆ ಪೂರ ಗಮನ ಎಲ್ಲ ನೀವು ಆ ಕಡೆ ತೊಗೋತಾರೆ. ತೊಗೊಂಡು ನೀವು ಎಲ್ಲ ಕೇಳಿದ್ದೆಲ್ಲ ಹೇಳ್ಕೊಂಡು ತೊಗೊಂಡು ಮಾಡ್ತಾರೆ. ಆಮೇಲೆ OTP ಹೇಳ್ಬಿಡ್ತಾರೆ. OTP ಹೇಳಿದ ಅವರು ಅಕೌಂಟ್ನಾಗಿಂದೆಲ್ಲ ದುಡ್ಡುಗಳು ತೊಗೋತಾರೆ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗಳಾಗಲಿ, ಬ್ಯಾಂಕ್ ಪಾಸ್ಬುಕ್ ನಂಬರ್ಗಳನ್ನಾಗಲಿ, ATM ಕಾರ್ಡಿನ ಮೇಲೆ ಇರುವಂಥ 16 ನಂಬರು, ಅದರಿಂದ ಒಂದು 3 ನಂಬರ್ದೊಂದು CVV ನಂಬರ್ ಇರುತ್ತೆ, ಆ ನಂಬರ್ ಆಗಲಿ, ಇಲ್ಲ ಮೊಬೈಲ್ಗೆ ಬರುವಂಥ OTP ಆಗಲಿ, ಯಾವುದೂ ಕೂಡ ಯಾವುದೋ ನಿಮ್ಮದು ಪರ್ಸನಲ್ ವಿಷಯವನ್ನು, ಯಾವುದಾದ್ರೂ ಡಾಕ್ಯುಮೆಂಟನ್ನು ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದಾದ್ರೂ ನೀವು ಸಿಮ್ ಕಾರ್ಡ್ ಕೊಡೋಕೆ ಜೆರಾಕ್ಸ್ ತೊಗೊಂಡೋಗಿ ನೀವು ಸಿಮ್ ಕಾರ್ಡ್ ತೊಗೊಳಕ್ಕೆ ಹೋದರೂ ಕೂಡ ಅದ್ರಾಗ ಒಂದು ಬರೆದು ಸೈನ್ ಮಾಡಿರಿ. ಅದ್ರ ಕೆಳಗಡೆ ಇದು ಏರ್ಟೆಲ್ ಸಿಮ್ ತೊಗೊಳ್ಳೋದಕ್ಕೋಸ್ಕರ ಮಾತ್ರ ಅಂತ ಬರೆದು ಸೈನ್ ಮಾಡಿರಿ. ಅದನ್ನು ಮಾತ್ರ ಸಿಮ್ ತೊಗೊಳಕ್ಕೆ ಮಾತ್ರ ಅದನ್ನು ಯೂಸ್ ಮಾಡಲಿಲ್ಲ. ಅದನ್ನು ಮತ್ತೆ ಜೆರಾಕ್ಸ್ ಮಾಡಿ ಮತ್ತೊಂದು 10 ಸಿಮ್ ಕೊಟ್ಬಿಡ್ತಾನೆ. ಈ ರೀತಿಯೂ ಕೂಡ ಮಾಡ್ತಾರೆ. ಈಗೆಲ್ಲ ಇದು ಮುಂದೆ ಆಧಾರ್ ಕಾರ್ಡದ್ದು ಎಲ್ಲರೂ ಬಯೋಮೆಟ್ರಿಕನ್ನು ಲಾಕ್ ಮಾಡಿರಿ. ಅದರೊಳಗೆ ಎಲ್ಲ ನಮಗೆಲ್ಲ ಓಪನ್ ಅದಾವ. ಈಗ AEPS ಅಂತೇಳಿ ಒಂದು ಫ್ರಾಡ್ ಆಗ್ತಾಯಿದೆ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತೇಳಿ. ಅದ್ರಾಗೆಲ್ಲ ನಮ್ಮ ಬಯೋಮೆಟ್ರಿಕ್ ಓಪನ್ ಅದಾವ. ಅದಕ್ಕೆ ಆಧಾರ್ ಅಂತ ಒಂದು ಆ್ಯಪ್ ಅದ, ಆ ಆ್ಯಪ್ನಾಗ ಹೋಗಿ ಲಾಕ್ ಮಾಡ್ಬೋದು. ಗೊತ್ತಾಗಲಿಲ್ಲ ಅಂದ್ರೆ ಸೈಬರ್ ಸೆಂಟರ್ನಾಗ ಹೋಗಿ ನಂದು ಇದನ್ನ ಆಧಾರ್ ಕಾರ್ಡ್ ಲಾಕ್ ಮಾಡಪ್ಪ ಅಂತೇಳಿ ಲಾಕ್ ಮಾಡ್ತಾರೆ. ನಿಮಗೆ ಯಾವಾಗ ಎಲ್ಲರೂ ಹೋಗಿ ತಂಪು ಕೊಡ್ಬೇಕಾಗತ್ತೆ ಅವಾಗ ಅನ್ಲಾಕ್ ಮಾಡಿರಿ. ಅವಾಗ ಒಂದು 10 ನಿಮಿಷ ಓಪನ್ ಇರುತ್ತೆ, ಮತ್ತು 10 ನಿಮಿಷ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಇಲ್ಲಾಂದ್ರೆ ನೀವು ಅದು ಓಪನ್ ಐತಿ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಅವೆಲ್ಲ ನೀವು ಎಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ
ಸಬ್ ರಿಜಿಸ್ಟರ್ ಆಫೀಸ್ನಾಗ ಏನು ಮಾಡ್ತೀರಿ, ಖರೀದಿ ಪತ್ರ ಟೈಮ್ನಾಗ ನಿಮ್ಮ ಆಧಾರ್ ಕಾರ್ಡು ತಂಬು ಎಲ್ಲ ಕೂಡ ಕೊಡ್ತೀರಿ ಅಲ್ಲಿ. ಅದು ಹಂಗೆ ಉಳಿದಿದೆ. ಅದನ್ನು ಕ್ಲೋನಿಂಗ್ ಮಾಡ್ತಾರೆ. ಕ್ಲೋನಿಂಗ್ ಅಂದ್ರೆ ಏನು, ಜೆರಾಕ್ಸ್. ಈಗ ಒಂದು ಜೆರಾಕ್ಸ್ ತೆಗಿತಾರಲ್ಲ ಹಂಗೆ ಅಲ್ಲೇ ನೀವು ತಂಬ ಆಧಾರ್ ಎಲ್ಲ ಕೊಟ್ಟಿರ್ತೀರಿ, ಅದನ್ನು ಕ್ಲೋನಿಂಗ್ ಮಾಡಿಕೊಂಡು ಇನ್ನೊಂದು ಕಡೆ ಎಲ್ಲಾರ ಹಾಕಿ ದುಡ್ಡೆಲ್ಲ ತಗೋತಾರೆ. ಅದರೊಳಗೆ 8,000 10,000 ಕಟ್ ಮಾಡ್ಕೊತಾರೆ. ಹೆವಿ ಅಮೌಂಟ್ ಏನು ತೊಗೊಳೋದಿಲ್ಲ. ಮೊದಲು 8,000 10,000 ಹಿಂಗೆ ತೊಗೊಂಡು ಎಲ್ಲ ಅಕೌಂಟ್ ಎಲ್ಲ ಕ್ಲೀನ್ ಮಾಡ್ತಾರೆ. ಮನೆ ಒಳಗೆ ಬಂದ ಬಾಗಿಲ ಮುರಿದ ಇಲ್ಲ ಹಿಂದಿನ ಕಿಟಕಿ ಮುರಿದು ಬಂದು ಹೆಂಗೆ ತೊಗೊಂಡು ಹೋಗ್ತಾರೆ, ಹಂಗೂ ಸಹಿತ ನೀವು ಇಲ್ಲಿ ಮಾಡಿ ಇಲ್ಲಿ ದುಡ್ಡು ಹೋಗ್ತಾವ ಅಂತೇಳಿ ನೀವು ಬ್ಯಾಂಕ್ನಾಗ ಇಟ್ಟರು ಕೂಡ ಬ್ಯಾಂಕ್ನಾಗೂ ಸಹಿತ ಇವನ್ನ ಎಲ್ಲ ಕ್ರಮಗಳನ್ನು ಅನುಸರಿಸಿ ಯಾರಿಗೆ OTP ಎಲ್ಲರೂ ಇದು ಮಾಡೋದ ಕಾಳಜಿಯನ್ನು ದಯವಿಟ್ಟು ವಹಿಸಬೇಕು. ಯಾಕಂದರೆ ಎಲ್ಲರೂ ನಾವು ಹಿರಿಯ ನಾಗರಿಕರು ಇರೋದ್ರಿಂದ ದುಡ್ಡು ಎಲ್ಲ ನಾವು ನಮ್ಮ ನೌಕರಿ ಮಾಡ್ಬೇಕಾದ್ರೆ ಎಲ್ಲ ಕಷ್ಟಪಟ್ಟು ಮಾಡಿ ಗಳಿಸಿದ ದುಡ್ಡುಗಳು ಇರ್ತಾವೆ. ಆ ರೀತಿಯಾಗಿ ದುಡ್ಡನ್ನು ಯಾರು ಕಳ್ಕೊಬಾರ್ದು ಅಂತ ಹೇಳ್ತಾ ಇವತ್ತಿನ ದಿನ